ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಯಾರ್ಯಾರು ಡಿಗ್ರಿಯನ್ನು ಪಡ್ಕೊಂಡಿದ್ದಾರೋ ಅವರಲ್ಲಿ ಕೆಲವರು IAS KAS ಪಾಸ್ ಮಾಡಿದ್ದಾರೆ, ಜಿಲ್ಲಾಧಿಕಾರಿಗಳಾಗಿದ್ದಾರೆ, ಕಮಿಷನರ್ ಆಗಿದ್ದಾರೆ. ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ, ಯಾರ್ಯಾರು PUCಯನ್ನು ಮಾಡಿ ಮನೇಲಿದ್ದೀರಿ ಅಥವಾ ಕಾರ್ಯದಲ್ಲಿ ಅಂದರೆ ಕೆಲಸದಲ್ಲಿ ನಿರತರಾಗಿದ್ದೀರಿ, ನೀವೆಲ್ಲರೂ ಡಿಗ್ರಿಯನ್ನು ಪಡ್ಕೊಳ್ಳೋಕ್ಕೆ ಮನಸ್ಸು ಮಾಡಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ 69 ಕೋರ್ಸ್ಗಳಿವೆ. ನಿಮಗಿಷ್ಟವಾದ ಸಬ್ಜೆಕ್ಟ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿ, ಕಷ್ಟಪಟ್ಟು ಓದಿ ಎಕ್ಸಾಮ್ ಬರೀರಿ, ಡಿಗ್ರಿಯನ್ನು ನಿಮ್ಮದಾಗಿ ಮಾಡ್ಕೊಳ್ಳಿ. ನೀವು ಸಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸ್ಬೋದು, ನಿಮಗೆ ಬೇಕಾದ ಹುದ್ದೆಗಳನ್ನು ಪಡ್ಕೊಳ್ಬೋದು. ಮತ್ತೊಮ್ಮೆ ನಿಮ್ಗೆ ಹೇಳ್ತೀನಿ, ರೆಗ್ಯುಲರ್ ಡಿಗ್ರಿಗೂ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಪಡೆದುಕೊಳ್ಳುವ ಡಿಗ್ರಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಆದ್ದರಿಂದ ನೀವೆಲ್ಲ ಏನು ಮಾಡಿ ಅಂತ ಹೇಳಿದ್ರೆ, ಇದೇ 2025 ಫೆಬ್ರವರಿ 10ರಿಂದ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಪ್ರವೇಶಾತಿ ಪ್ರಾರಂಭ ಆಗಿದೆ. ಮಾರ್ಚ್ 31ರವರೆಗೂ ಈ ಪ್ರವೇಶಾತಿ ಇರುತ್ತೆ. ನಿಮ್ಮ ಬದುಕನ್ನು ರೂಪಿಸ್ಕೊಳ್ಳಿ.